ನಮಸ್ಕಾರ. ನುಗ್ಗೆ ಸೊಪ್ಪಿನ ಬಗ್ಗೆ ಸುಮಾರು ಅಡುಗೆಗಳು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಅದರಲ್ಲಿ ಈಸಿಯೆಸ್ಟ್ ಅಂದರೆ ಇದೆ, ನುಗ್ಗೆ ಸೊಪ್ಪಿನ ತವೆ, ಮೊರಿಂಗಾ ದಾಲ್ ಅಂತ ಕರಿಬೋದು. ಅದು ಚಪಾತಿಗೂ ರೊಟ್ಟಿಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ಅನ್ನಕ್ಕೆ ಕಲಿಸ್ಕೊಂಡು ಡಬ್ಬಿಗೆ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತೆ. ನಳಿನೀಸ್ ಕ್ವಿಝೀನ್ ವೆಜ್ಗೆ ಸ್ವಾಗತ. ಮಾಡೋಣ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನುಗ್ಗೆ ಸೊಪ್ಪು ಎಲ್ಲ ಬಿಡಿಸ್ಕೋಬೇಕು. ಈಗೆಲ್ಲ ಸೊಪ್ಪಿನವ್ರ ಹತ್ರನೂ ಸಿಗುತ್ತೆ. ಇದು ಎಲೆಗಳೆಲ್ಲ ಬಿಡಿಸ್ಕೋಬೇಕು, ಕಡ್ಡಿ ಸಪ್ರೇಟ್ ಮಾಡಿಕೊಂಡು. ಒಂದು ಅರ್ಧ ಕಪ್ಪು ತೊಗರಿಬೇಳೆ ಜೊತೆಗೆ ಅದನ್ನು ಕುಕ್ಕರಲ್ಲಿ ಹಾಕಿ, ನೀವು ಅನ್ನ ಎಲ್ಲ ಇಟ್ಟರೆ ಅದ್ರ ಜೊತೆಗೆ ಹಾಕ್ಬಿಡ್ಬೋದು. ಹಾಕಿ 3 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಕೂಲಾಗೋಕ್ಕೆ ಆಫ್ ಮಾಡಿಬಿಡ್ಬೇಕು. ಇದಕ್ಕೆ ಪುಡಿಗಳು ಅರ್ಶಿನದ ಪುಡಿ, ಧನಿಯಾ ಜೀರಿಗೆ ಪುಡಿ, ಆಮೇಲೆ ಅಚ್ಕಾರದ ಪುಡಿ. ನೀವು ಸಾರಿನ ಪುಡಿ ಅಥವಾ ಹುಳಿ ಪುಡಿ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಆಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ರೆಡಿ ಪೇಸ್ಟೇ ಇಟ್ಕೊಂಬಿಟ್ಟಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಒಂದೊಂದು ಸ್ಪೂನ್ ಹಾಕಿ, ಅದಕ್ಕೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ 3 ಬೇಳೆಗಳು ತೊಗೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರು ಬೇಳೆ ಎಲ್ಲ ಒಂದೊಂದು ಸ್ಪೂನ್, ಇಲ್ಲ 2 ಸ್ಪೂನ್ ಬೇಕಾದ್ರೂ ಹಾಕ್ಬೋದು. ಹಾಕ್ಬಿಟ್ಟೆಲ್ಲ ಬಾಡಿಸಿ ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಏನು ಬೇಕೋ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಈರುಳ್ಳಿ ಸ್ವಲ್ಪ ಎಲ್ಲ ಕಲರೆಲ್ಲ ಹೋಗಿದ್ದಾದಮೇಲೆ ಟೊಮೆಟೊನೂ ಹಾಕಿ ಅದು ಚೆನ್ನಾಗಿ ಬಾಡಿಸ್ಬೇಕು. ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಪರವಾಗಿಲ್ಲ, ಸ್ವಲ್ಪ ಕಾಯಿ ಥರ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನ ಚೆನ್ನಾಗೆಲ್ಲ ಸಾಫ್ಟ್ ಆಗಬೇಕು, ಅವಾಗ ಚೆನ್ನಾಗಾಗುತ್ತೆ ಟೇಸ್ಟು. ಅದು ಚೆನ್ನಾಗಿ ಬೆಂದ ಮೇಲೆ ಈ ಪುಡಿಗಳೆಲ್ಲ ಹಾಕಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬೇಕಾದ್ರೂ ಹಾಕ್ಬೋದು, ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಯಾವುದಾದ್ರೂ ಹಾಕ್ಕೋಬೋದು. ಸಾರಿನ ಪುಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ನುಗ್ಗೆ ಸೊಪ್ಪು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, 1-2 ಕಪ್ವರೆಗೂ ಹಾಕ್ಕೋಬೋದು. ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಬಾಡಿಸಿ ಒಂದು ಸ್ವಲ್ಪ ನೀರು ಹಾಕಿ, ಬೇಕಾದರೆ ಮ್ಯಾಶರ್ ಯೂಸ್ ಮಾಡ್ಬೋದು. ಬೇಳೆ ನಿಮಗೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಅಂತಂದರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದ್ರೆ ಒಂದು ಚಿಟಿಕೆ ಅಷ್ಟು ಸಕ್ಕರೆನೂ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ಈ ಬೇಳೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಜೀರ್ಣ ಆಗಬೇಕು ಅಂದರೆ ತುಪ್ಪ ಹಾಕಬೇಕು, ಅದು ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ಹೆಚ್ಚಿರೋ ಫ್ರೆಶ್ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಎಲ್ಲ ಹಾಕಿ ಆಫ್ ಮಾಡಿದರೆ ರುಚಿಯಾಗಿರೋ, ಈಸಿಯಾಗಿ ಮಾಡೋ ಅಂಥ ಹೆಲ್ತಿ ರೆಸಿಪಿ ರೆಡಿಯಾಗಿದೆ. ಇದನ್ನು ನೀವು ಚಪಾತಿಗೆ, ರೊಟ್ಟಿಗೆ, ನನಗೆ ದೋಸೆಗೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಹಾಕ್ಕೊಂಡು ತಿನ್ಬೋದು. ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಕೋಬೋದು. ಡಬ್ಬಿಗೂ ತೊಗೊಂಡು ಹೋಗ್ಬೋದು. ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ, ಇಲ್ಲ ಅನ್ನಕ್ಕೆ ಕಲಿಸ್ಕೊಂಡು ಈ ಸಾಂಬಾರನ್ನು ಎಲ್ಲ ಕಲಿಸ್ಕೊಂಡು ಹೋಗ್ತೀವಲ್ಲ, ಆ ಥರನೂ ಕಲಿಸ್ಕೊಂಡು ಹೋಗ್ಬೋದು, ಅದು ಚೆನ್ನಾಗಿರುತ್ತೆ. ಮಾಡ್ತೀರಲ್ವಾ? ಮಾಡಿ ನೋಡಿ ಹೇಗಿತ್ತು ಅಂತ ಹೇಳ್ತೀರಾ. ತುಂಬ ಈಸಿ ಮಾಡೋದು. ಮನೆಯಲ್ಲಿ ಚಪಾತಿ ಎಲ್ಲ ಇತ್ತು ಅಂದರೆ ತಕ್ಷಣ ಇದೊಂದು ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ಟು ಅನ್ನ ಜೊತೆಗೆ ಇಟ್ಟು ಮಾಡಿಬಿಡ್ಬೋದು. ನಳಿನೀಸ್ ಕ್ವಿಝೀನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ. ಮತ್ತು ಕಾಮೆಂಟ್ಸ್ ಸೆಕ್ಷನಲ್ಲಿ ನಿಮಗೇನು ಅನಿಸುತ್ತೆ, ಯಾವ ಥರ ಅಡುಗೆ ಮಾಡ್ಬೋದು ಅಂತೆಲ್ಲ ತಿಳಿಸ್ತೀರಲ್ವಾ? ಹೋಗಿ ಬರಲಾ? ಬಾಯ್.